ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಇಷ್ಟು ದಿವಸ ವ್ಯಾಪಾರಕ್ಕೆ ಹೋಗಿರ್ಲಿಲ್ವಲ್ಲ, ಸೊ ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀನಿ. ಈಗ ಅಲ್ಲೇ ಟೈಮ್ ಬಂದು 6:30. ಈಗ ನಡೆಯೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಸ್ವಲ್ಪ ನಮ್ಮ ಮಗಳಿಗೆ ತಲೆ ಬಾಚಬೇಕು, ತಲೆ ಬಾಚಿಬಿಟ್ಟು ಹೊರಡ್ತೀನಿ. ಬೆಳಗ್ಗೆನೇ ಸೋನೆ ಮಳೆ ಹಿಡ್ಕೊಬಿಟ್ಟಿದೆ ಫ್ರೆಂಡ್ಸ್. ಯಾಕಂದರೆ ಮನೇಲಿದ್ದರೆ ಕೂತ್ಕೊಂಡ್ರೆ ಆಗೋದಿಲ್ಲ, ಹಾಗಾಗಿ ಹೋಗಬೇಕು. ಇವತ್ತು ಅರ್ಜೆಂಟಲ್ಲಿ ತಲೆ ಕೂಡ ಬಾಚಿಲ್ಲ, ಹಾಗೆ ಗಂಟು ಹಾಕ್ಕೊಬಿಟ್ಟಿದ್ದೀನಿ. ನಡೆಯುತ್ತೆ ಬನ್ನಿ. ಮತ್ತೆ ನಾನು ಹೋಗ್ತಾ ವೀಡಿಯೋ ಮಾಡ್ತೀನಿ, ಅಂದರೆ ಬಸ್ ಹತ್ತದ್ಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ. ಇವಾಗ ನೋಡಿ ತಲೆ ಬಾಚ್ತಾ ಇದ್ದೀನಿ. ನೋಡಿದ್ರಲ್ಲ ಮಳೆ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಸೋನೆ ಮಳೆ. ಬೆಳಗ್ಗೆ ಆದರೆ ಇಷ್ಟೊತ್ತಿಗೆ ಪಾಪ ಎದೊಳಿಸ್ಬಿಟ್ಟು ತಲೆ ಬಾಚಬೇಕು, ಯಾಕಂದರೆ ಆಮೇಲೆ ಯಾರೂ ಬಾಚಲ್ಲ, ನಾವು ಹೊರಟೋಗ್ತೀವಲ್ಲ ವ್ಯಾಪಾರಕ್ಕೆ. ಹಾಗಾಗಿ ಮತ್ತೆ ನೋಡಿ ಈಗ ಬಸ್ ಸ್ಟಾಪಿಗೆ ಬಂದೆ. ಬಸ್ ಇನ್ನೂ ಬಂದಿರಲಿಲ್ಲ. ಅಂದರೆ ಕುತ್ಕೊಳ್ಳೋದಕ್ಕೆ ಎಲ್ಲ ಕಡೆ ಸೋನೆ ಮಳೆ ಬಂದಿತ್ತಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ತಲೆ ಮೇಲೆ ಭಾರ, ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅಷ್ಟರಲ್ಲಿ ನಾವು ಹೋಗೋ ಬಸ್ ಬಂತು. ತುಂಬ ಲೇಟ್ ಆಗೋಯ್ತು ಇವತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು, ಅದು ಕವರ್ ಇತ್ತಲ್ಲ ಅದನ್ನು ಹಾಗೆ ಇಟ್ಕೊಂಡೆ. ಎಲ್ಲಾದರೂ ಬಟ್ಟೆ ತರ್ತಾರಲ್ಲ ಅಲ್ಲಿ ಇಳಿಸ್ಬಿಟ್ಟು ಬೇಕಾದರೆ ಬಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಸ್ ಹೊರಡ್ತು. ನಾವು ಹೊರಡ್ತಾ ಇದ್ದೋ. ಅದೇ ಸೋನೆ ಮಳೆಯಿಂದ ಫುಲ್ಲು ತುಂಬ ಇದಾಗ್ಬಿಟ್ಟಿತ್ತು. ನನಗಂತೂ ನಿದ್ದೆ ಮಾಡ್ದಲೇ ಕಣ್ಣೆಲ್ಲ ಒಂಥರ ಉರಿ ಫ್ರೆಂಡ್ಸ್. ನೋಡಿ ಇಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಮಳೆ ಬಂದು ಬಂದು ಎಲ್ಲ ಒಂಥರ ಮೋಡ ಮುಚ್ಕೊಂಡಂಗೆ ಆಗ್ಬಿಟ್ಟೈತತ್ತೆ. ಅಂದರೆ ಫುಲ್ಲು ಚಳಿ. ಒಂದು ಮನ್ಸು ಅನಿಸುತ್ತೆ ಹೋಗೋದು ಬೇಡ ಇರೋಣ ಅಂತ, ಇದ್ದರೆ ಆಗಲ್ಲ, ಹೋಗಲೇಬೇಕು. ಇನ್ನು ನಮ್ಮ ಅಮ್ಮ ಅಂತೂ ಇದನ್ನು ನೋಡಿ ನನ್ನನ್ನು ಡೈಲಿ ಬೈತೈತೆ, ನೀನು ಕೆಲ್ಸಕ್ಕೆ ಹೋಗು, ಗಾರ್ಮೆಂಟ್ಸ್ಗೆ ಹೋಗು, ಸುಮ್ಮನೆ ಯಾಕೆ ನನ್ನ ಜೊತೆ ಬಂದು ಓಡಾಡ್ತೀಯ, ಮಳೆ ಅನ್ನಲ್ಲ, ಬಿಸಿಲು ಅನ್ನಲ್ಲ, ಏನೋ ವ್ಯಾಪಾರ ಆಗಲ್ಲ, ಒಂದು ದಿವಸ ಆಗುತ್ತೆ, 4 ದಿವಸ ವ್ಯಾಪಾರ ಆಗಲ್ಲ. ಅದೇನಾಗೋಯ್ತು ಏನೋ ಫಸ್ಟ್ ಚೆನ್ನಾಗಿ ವ್ಯಾಪಾರ ಆಗೋದು ಫ್ರೆಂಡ್ಸ್. ಅದಕ್ಕೆ ನನಗೆ ಇದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇವಾಗಂತೂ ವ್ಯಾಪಾರನೇ ಆಗಲ್ಲ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಮತ್ತೆ ನೋಡಿ ಇನ್ನೂ ಬಸ್ ಹೋಯ್ತಾನೇ ಇದೆ. ಇವಾಗ ಬಂದು ಊರೊಳಗಡೆ ಇಳಿದಿದ್ದೀವಿ. ಇವಾಗ ಇಳಿದ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ದೀನಿ ಊರೊಳಗಡೆ. ಮತ್ತು ನೋಡಿ ಫ್ರೆಂಡ್ಸ್, ಇದು ಗುಡಿಸ್ಲು ಹಾಕಿದ್ದಾರೆ. ಅಂದರೆ ಇದು ಏನಕ್ಕೆ ಹಾಕಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಏನಕ್ಕೋ ಗುಡಿಸ್ಲಾಕ್ ಬಿಟ್ಟಿದ್ದಾರೆ. ಮತ್ತು ಹಾಗೆ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಯ್ತಾ ಇದ್ದೆ. ಈ ಊರಲ್ಲೂ ಹಾಗೆ ನಾಯಿ ಓಡಿಸ್ಕೊಬಂದ್ಬಿಡ್ತು ಫ್ರೆಂಡ್ ನನಗೆ ಎಲ್ಲೋದ್ರು. ಆಮೇಲೆ ಒಂದು ಅಜ್ಜಿ ಕರೀತು ನೋಡಿ ಇಲ್ಲಿ ವ್ಯಾಪಾರ ಮಾಡೋಕ್ಕೆ. ತಿಂಡಿ ಮಾಡೋವರೆಗೂ ನಾನು ಇಲ್ಲೇ ಬೇಡ ಕಾಫಿ ಏನು, ತಿಂಡಿ ಮಾಡೋವರೆಗೂ ನಾನು ಇಲ್ಲೇ ಕೂತ್ಕೊಂಡ್ರೆ ವ್ಯಾಪಾರ ಮಾಡೋದು ಯಾವಾಗ ಅಲ್ವಾ? ಇನ್ನೂ ಹೋಗ್ಬೇಕು ಪಕ್ಕದೂರಿಗೆ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಬಟ್ಟೆ ಎಲ್ಲ ಜೋಡಿಸ್ಬೇಕಿತ್ತು, ಜೋಡಿಸ್ಕೊಂಡು ಲಾಭ ಅಂತ ಕೊಡು. ಲಾಭ ಒಂದು ಉಲ್ದಂಗೆ ಹೋಗ್ಲಿ ಬಟ್ಟೆ. ಮತ್ತೆ ಅಲ್ಲಿಂದ ಹೊರಟೆ. ಹೇಳ್ಬೇಕಂದ್ರೆ ಇವತ್ತು ಈ ಅಜ್ಜಿದೆ ವ್ಯಾಪಾರ ನನಗೆ. ಅಲ್ಲಿಂದ ಹೊರಟೆ ಹೇಳ್ಬೇಕಾದ್ರೆ ಈ ಅಜ್ಜಿ ಒಂದು 500 ರೂಪಾಯಿ ಪೆಟ್ಟಿ ಕೊಡ್ತಾತು. ಅದು ಬಿಟ್ಟರೆ ವ್ಯಾಪಾರನೇ ಇಲ್ಲ ಅಂತ ಹೇಳ್ಬೋದು. ಅದು ಮುಗಿಸ್ಕೊಂಡು ನಾವು ಪಕ್ಕದೂರಿಗೆ ಅಂತ ಹೊರಟು, ಯಪ್ಪ ಊರಲ್ಲಿ ಜನನೇ ಇಲ್ಲ, ಎಲ್ಲ ಬಾಕ್ಲಾಕ್ಬಿಟ್ಟವ್ರೆ ನೋಡಿ. ಪಕ್ಕದವ್ರಿಗೆ ನಡ್ಕೊಂಡು ಹೋಯ್ತಾ ಇರೋದು. ಇದು ಊರು, ಇದು ಏನೋ ಒಂದು 50 ಮನೆಯವೇ, ಜನನೇ ಇಲ್ಲ. ನೋಡ್ತೀವಂದ್ರೂ ಜನ ಇಲ್ಲ ಊರಲ್ಲಿ. ಯಾತಕ್ಕೆ ತಲೆ ಕೆಟ್ಟೋಯ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಸ್ ಬರೋ ಜಾಗಕ್ಕೆ ಹೋಗೋಣ ಅಂದರೆ 12:30ಗೆ ಬಸ್ಸು. ನಾವೇನು ಮಾಡ್ದೋ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ದೀವಿ. ಎಷ್ಟು ನಡೆದ್ರೂ ದಾರಿನೇ ಸಾಕ್ತಾಯಿಲ್ಲ ಫ್ರೆಂಡ್ಸ್. ಆ ಥರ ಅಂದರೆ ನಾವು ಒಂದೊಂದು ದಿವಸ ಏನು ಮಾಡ್ತೀವಂದರೆ ಹೊಸ ದಾರಿಗಳು ಹಿಡಿದ್ಬಿಡ್ತೀವಿ, ಲೇಟ್ ಆಗುತ್ತೆ. ಇಲ್ಲಿ ನೋಡಿ ತೆಂಗಿನ ಮರ ಬೀಳಿಸ್ಬಿಟ್ಟವ್ರೆ, ಫುಲ್ಲು ಎಳ್ಳೀರಿದ್ದಾವೆ. ಅದನ್ನು ಕಿತ್ಕೊಂಡು ಕುಡಿಬೋದು, ಆದರೆ ಅದ್ರ ಕೊಚ್ಚೋಕ್ಕೆ ಏನೂ ಇಲ್ಲ. ಕೈಗೆ ಸಿಗ್ತವೆ ಕಾಯಿಗಳು. ಅಂದರೆ ಈ ಚಳೀಲಿ ಇಷ್ಟು ಕೋಲ್ಡ್ ಐಟಮ್ ಕುಡಿದ್ರೂ ಆಗಲ್ಲ. ಅಂದರೆ ಏನಾದರೂ ಕೊಚ್ಚಾಗಿರ್ತಿದ್ರೆ ಅಲ್ಲಿ ಯಾರಾದರೂ ಇದ್ದರೆ ಕುಡ್ಲಿಗಿಡ್ಲಿದ್ರೆ ಈಸ್ಕೊಂಡು ಕುಡಿಬೋದಿತ್ತು. ಯಾರೂ ಇರಲಿಲ್ಲ ಅಲ್ಲಿ, ಅದಕ್ಕೋಸ್ಕರ ಹಾಗೆ ಬಿಟ್ಟು. ಮತ್ತು ನೋಡಿ ಎಷ್ಟು ನಡೆದ್ರೂ ದಾರಿನೇ ಸಾಕ್ತಾಯಿಲ್ಲ. ಆಮೇಲೆ ಟೈಮ್ ಬೇರೆ ಆಗಿಬಿಟ್ಟಿತ್ತಾ. ಇವತ್ತು ಹೋಟೆಲು ಇಲ್ಲ, ಹೋಟ್ಲಿಗೂ ಹೋಗಿಲ್ಲ ನಾವು. ಹಂಗೆ ಡೈರೆಕ್ಟ್ ಬಂದುಬಿಟ್ಟು ಹಳ್ಳಿಗೆ. ಅಂದರೆ ಒಂದು ಕಡೆ ಇಳಿದ್ಬಿಟ್ಟು ತಿಂಡಿ ತಿಂತಿದ್ದೋ ನಾವು. ಇವತ್ತು ಅದೇನೂ ಮಾಡಿಲ್ಲ. ನಿಜವಾಗ್ಲೂ ಮನುಷ್ಯನಿಗೆ ಹೊಟ್ಟೆ ಹಸು ಅನ್ನೋದು ತುಂಬ ಕೆಟ್ಟದ್ದು. ನನ್ನ ಪ್ರಕಾರ ತುಂಬ ಕೆಟ್ಟದ್ದು ಹೊಟ್ಟೆ ಹಸು ಅನ್ನೋದು. ಕೋಪ ಬರುತ್ತೆ, ಅಳುನು ಬರುತ್ತಾಗ. ನೋಡಿ ಇನ್ನೂ ನಡೀತಾನೇ ಇದ್ದೀವಿ ನಾನು ನಮ್ಮಮ್ಮ. ಈ ಥರ ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋದಕ್ಕೆ. ಈ ಥರ ನಡಿಬೇಕಾದ್ರೆ ಹೇಳಬೇಕಂದ್ರೆ ಒಂದೊಂದು ಸಾರಿ ಆರಾಮಾಗುತ್ತೆ. ಮತ್ತೆ ನಡೀತಾ ಇದ್ದೀವಿ ಹತ್ರದಲ್ಲಿ. ಈಗ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಣಿಸುತ್ತೆ ನೋಡಿ. ನಾನು ಲಾಸ್ಟ್ ಸರಿ ಹೇಳಿದ್ದೆ ನಿಮಗೆ, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಕ್ಷೇತ್ರ ಅನ್ನೋ ಊರಿದು ಅಂತ ಹೇಳ್ಬಿಟ್ಟು.
ಆ ಕ್ಷೇತ್ರಕ್ಕೆ ಹೋಗ್ಬೇಕು ನಾವೀಗ ಬಸ್ ಹತ್ತಕ್ಕೆ. ನಾವು ಹೋಗಿದ್ದು ಊರು ಯಾವುದೋ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಳ್ಳಗೆ, ಅದು ಕ್ಷೇತ್ರ. ಅಂದರೆ ಅಲ್ಲಿ ದೇವಸ್ಥಾನ ಇದೆ, ತುಂಬ ಕಡೆಯಿಂದ ಬರ್ತಾರೆ. ಅಲ್ಲಿ ಶ್ರಾವಣದಲ್ಲೇನೋ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ, ನಮ್ಮಮ್ಮ ಹಂಗಂತೂ. ಅದಕ್ಕೋಸ್ಕರ ಇನ್ನು ನಡ್ಕೊಂಡು ಹೋಯ್ತಾಯಿದ್ದೋ. ಅಲ್ಲೂ ಹಂಗೆ ಹೋಗಿ ತುಂಬ ಟೈಮ್ ವೆಯ್ಟ್ ಮಾಡ್ದೋ, ತುಂಬ ಟೈಮ್ ಅಂದರೆ ತುಂಬ ಟೈಮು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಬಸವಣ್ಣ, ಇದನ್ನು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪೈಂಟ್ ಎಲ್ಲ ಗೋಲ್ಡ್ ಕಲರ್ ಪೈಂಟಲ್ಲಿ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಹಾಗೆ ಇಲ್ಲಿ 7 ದೇವ್ರು ಇದ್ವಂತೆ, ಆದರೆ ಈಗಿಲ್ಲ 3 ದೇವರು ಇದೆ ಅಂತ ಹೇಳ್ತಾಯಿದ್ರು ಆ ಊರವರು. ಅಂದರೆ ಅದು ದೇವ್ರುಗಳು ಅಲ್ಲೇ ಇದಾಗಿರೋದು, ಅಂದರೆ ಕೆತ್ತಿರೋದಲ್ಲ ಮತ್ತು ತಗೊಬಂದು ಇಟ್ಟಿರೋದಲ್ಲ. ಅದಕ್ಕೆ ಅಲ್ಲಿನ ಹೆಸರು ಕ್ಷೇತ್ರ ಅಂತಲೇ, ಆ ಜಾಗಕ್ಕೆ ಹೆಸರೇ ಕ್ಷೇತ್ರ ಅಂತ ಹೇಳ್ಬಿಟ್ಟು. ಈ ಊರಲ್ಲೂ ಇದಾವೆ ಒಂದು 50 ಮನೆ. ಅಂದರೆ ನಾವು ಈ ಊರಲ್ಲಿ ಕೂಗಿಲ್ಲ, ಬಂದು ಕೂತ್ಕೊಬಿಟ್ಟು ಅಯ್ಯೋ ಏನು ವ್ಯಾಪಾರ ಇಲ್ಲ ಏನೆಲ್ಲ ತಲೆ ಕೆಟ್ಟೋಗುತ್ತೆ. ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆದರೆ ಓಕೆ, ಇಲ್ಲಾಂದರೆ ಅವತ್ತು ವ್ಯಾಪಾರ ಇಲ್ಲ ಅಂತ ಗೊತ್ತಾಗುತ್ತೆ, ಮೈಂಡಿಗೆ ಬಂದುಬಿಡುತ್ತೆ ಅದು. ಆಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಈ ದೇವಸ್ಥಾನನ ಇನ್ನೂ ಚೆನ್ನಾಗಿ ಕಟ್ತಾ ಇದ್ದಾರೆ. ಫುಲ್ಲು ಸುತ್ತಮುತ್ತ ಎಲ್ಲ ಈ ದೇವಸ್ಥಾನ ಕಟ್ತಾ ಇದ್ದಾರೆ. ಇದು ಎದುರುಗಡೆಗೆ ಇರೋದು. ಮತ್ತು ಇದು ಏನು ಮರ ಗೊತ್ತಾ, ಬನ್ನಿ ಮರ ಅಂತಾರೆ, ಗೊತ್ತಾ ನಿಮಗೆ? ಬನ್ನಿ ಮರ ಇದು. ಬನ್ನಿ ಮರದ ಕೆಳಗಡೆ ಇದಾಕಿದ್ದಾರೆ ಕಲ್ಲುಗಳು, ಆ ಕಲ್ಲುಗಳ ಮೇಲೆ ಕೂತ್ಕೊಂಡಿದ್ದೋ. ಆಮೇಲೆ ಬಸ್ ಬಂತು 12:30 12:45 ಬಸ್ ಬಂತು. ಆವಾಗ ಬಸ್ ಹತ್ಕೊಂಡು ನಾವು ಬಸ್ ಹತ್ಕೊಂಡು ಬಂದು ಇಲ್ಲೂ ಹಾಗೆ ಫುಲ್ಲು ಮಳೆ ಹಿಡ್ಕೊಬಿಟ್ಟೈತೆ. ಅಯ್ಯೋ, ಈ ಮಳೆ ಜೋರಾಗಿ ಬರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬರೋಕ್ಕೆ ಹೋಗಬಾರ್ದು. ಇದು ಭಾಳ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುತ್ತೆ. ಮತ್ತು ಅಲ್ಲಿಂದ ಮನೆಗೆ ಬಂದೆ. ನಾನು ಮನೆಗೆ ಬರ್ತೀನಿ, ಫುಲ್ಲು ನಿಜವಾಗ್ಲೂ ಬೆಳಗಿಂದ ತಿಂಡಿನೂ ತಿಂದಿರಲಿಲ್ವ. ಇವಾಗ ನಾನು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಫಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತಲೇ ಅನ್ನಿಸ್ತು. ಆಮೇಲೆ ಯಾಕೋ ಮನಸ್ಸು ಅಯ್ಯೋ ಬೇಡ ಅನ್ನೋದು ಒಂದು ಮನಸ್ಸು. ಅದಕ್ಕೆ ನಾನೇನು ಮಾಡಿದೆ, ಸರಿ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಬಿಟ್ಟೆ. ನಾನು ಹೋಗಿ ಮಲಗಿದಾಗ ಎಷ್ಟು 2 ಗಂಟೆಗೆ ಹೋಗಿ ಮಲಗಿರೋಳು ನಾನು. 5:30 ಎದ್ದಿದ್ದೀನಿ, 5:30 5:45 ಎದ್ದಿದ್ದೀನಿ. ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ, ಏನಿಲ್ಲ. ಚಿಂತೆಯಲ್ಲಿ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ ಹೇಳಬೇಕಂದ್ರೆ. ಮನುಷ್ಯ ಎಷ್ಟು ಚಿಂತೆ ಮಾಡ್ತಾನೆ ಅಷ್ಟು ನಿದ್ದೆ ಇರಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೋಗಿ ಬೇಜಾರಾಯಿತು. ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಎಲ್ಲ ಬರೀ ಹಸ್ಕೊಂಡಿರೋದೇ ಆಯಿತು. ಆಮೇಲೆ ನಾನು 5:45 ಎದ್ದು ಆವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಆ ಥರ ಅಷ್ಟು ಬೇಜಾರಾಗುತ್ತೆ. ಅದೇನು ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಹೀಗ ಅಥವಾ ಎಲ್ಲರಿಗೂ ಹೀಗೇನಾ ಗೊತ್ತಿಲ್ಲ. ಕೆಲವು ಸಮಯ ಸಂದರ್ಭ ಹಾಗಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವುದು ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ ನನಗೆ. ಒಂದು ದಿನ ಎಲ್ಲ ಹಸ್ಕೊಂಡಿರೋದು ಅಂದರೆ ಏನು, ಸುಮ್ಮನೆ ಎಲ್ಲ ಹೋಗಿ ಅಷ್ಟೆಲ್ಲ ಓಡಾಡಿಕೊಂಡು ಹಸ್ಕೊಂಡಿರ್ತೀವಿ ಅಂದರೆ ಮನಸ್ಸು ಮೇಲೆ ಒಂದೊಂದು ಸರಿ ಕೆಟ್ಟ ಪರಿಣಾಮ ಬಿದ್ದಾಗ ಯಾವುದು ಬೇಡ ಅಂತ ಅನಿಸುತ್ತೆ ಮನುಷ್ಯನಿಗೆ. ಹಾಗೆ ಯಾವುದು ಬೇಡ ಅಂತ ಅನಿಸುತ್ತೆ. ಆಮೇಲೆ ನಾನು ಸರಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ವೀಡಿಯೋನೇ ಮಾಡಿಲ್ಲ ಫ್ರೆಂಡ್ಸ್. ಮತ್ತೆ ಇದು ಮಾರ್ನಿಂಗ್ ವೀಡಿಯೋ. ಆಲೂಗೆಡ್ಡೆ ಇಲ್ಲಿ ಬೇಯಕ್ಕಿಟ್ಟೆ, ಪರೋಟ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಹಂಗೆ ಬಿಟ್ಟೆ. ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಹೋಗ್ಬಿಟ್ಟು ಹಾಲು ತಗೊಬಂದೆ. ನಮ್ಮ ಮನೇಲೆಲ್ಲ ಮಲಗಿದ್ರು. ಹೋಗಿ ಹಾಲು ತಗೊಬಂದ್ಬಿಟ್ಟು ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಕಾಫಿ ಕುಡಿಯೋಲ್ಲ, ಹೇಳ್ಬೇಕು. ನಮ್ಮ ಮನೇಲಿ ಇಬ್ಬರು ಕಾಫಿ ಕುಡಿಯೋಲ್ಲ, ನಾವಿಬ್ಬರು ಕಾಫಿ ಕುಡಿತೀವಿ. ಅದಕ್ಕೋಸ್ಕರ ಇಬ್ರಿಗೋಸ್ಕರ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಫಿಗಿಟ್ಟೆ, ಅಂದರೆ ಹಾಲು ಕಾಯ್ಸೋಕ್ಕಿಟ್ಟೆ. ನಾನು ಕಾಫಿನ ಯಾವ ಥರ ಮಾಡ್ತೀನಿ ಅಂದರೆ, ನಾನು ಬ್ರೂ ಕಾಫಿ ಪುಡಿ ಬಿಟ್ಟರೆ ಬೇರೆ ಕಾಫಿ ಪುಡಿ ಕುಡಿಯೋದಿಲ್ಲ ಫ್ರೆಂಡ್. ಅದೇನೋ ಗೊತ್ತಿಲ್ಲ ನನಗೆ, ಮುಂಚೆಯಿಂದನೂ ಅಷ್ಟು ಬ್ರೂ ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗೋಲ್ಲ. ಕಾಫಿ ಪುಡಿ ಸಕ್ಕರೆನ ಈ ಥರ ಒಂದು ಮಿಳ್ಳೆಗೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಈ ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು, ಅಂದರೆ ಚೆನ್ನಾಗಿ ಮಳ್ಳೋ ಮಟ್ಟಕ್ಕೆ ಕಾಯಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಗ್ಲಾಸಲ್ಲಿ ಮಿಕ್ಸ್ ಮಾಡ್ತೀನಿ. ಇದು ನೋಡಿ ವಿಸಲ್ಗಳು ಬರ್ತಾ ಇದೆ ಇಲ್ಲಿ. ಅದು ತನ್ಪಾಡುತ್ತೆ, ನನ್ನ ವಿಸಲ್ಗಳು ಬರಲಿ, ನಾನು ಬಿಟ್ಟಿದ್ದೀನಿ ಅದನ್ನು ಅಷ್ಟಕ್ಕೆ. ಆಮೇಲೆ ಮಾಡ್ಕೊಂಡ್ರಾಯ್ತು. ಕಾಫಿ ಎಲ್ಲ ಕುಡಿದ್ರೆ ನಾವು ಅಷ್ಟು ಬೇಗ ತಿಂಡಿ ಎಲ್ಲ ಮಾಡಲ್ಲ, ಯಾಕಂದರೆ ಮನೇಲಿ ಇರೋದ್ರಿಂದ ಅಷ್ಟೊಂದು ಬೇಗ ಮಾಡ್ಕೊಂಡು ತಿನ್ನೋಕೆ ಹೋಗಲ್ಲ. ಆ ಆಲೂಗೆಡ್ಡೆಲಿ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈಗ. ಮತ್ತು ನೋಡಿ ಇಲ್ಲಿ ಈ ಥರ, ಅಂದರೆ ಗಟ್ಟಿ ಕಾಫಿ ಇರಬೇಕು, ತೀರಾ ತೆಳ್ಳಗಿರೋ ಕಾಫಿನೂ ಬೇಡ. ನೋಡಿ ಈ ಥರ ಚಾಪೆ ನಮ್ಮ ಮನೇಲಿ ಈಗಲೂ ಇದ್ದಾವೆ. ನಾವು ಈ ಥರ ಚಾಪೆಗಳನ್ನು ಫಸ್ಟು ಪ್ಲಾಸ್ಟಿಕ್ ಚಾಪೆಗಳು ಯೂಸ್ ಮಾಡ್ತಿದ್ದೋ. ಯಾವುದು ಪ್ಲಾಸ್ಟಿಕ್ ಚಾಪೆ ತುಂಬ ಹೇಳಬೇಕಂದ್ರೆ ಹೀಟ್, ಅದು ಅದ್ರ ಮೇಲೆ ಮಲ್ಕೋಬಾರ್ದು ಕುತ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಹುಡುಕಿ ಎಷ್ಟು ಕಡೆ ಹುಡುಕಿದ್ದೀವಿ ಗೊತ್ತಾ ಈ ಥರ ಚಾಪೆಗಳನ್ನು. ಆಮೇಲೆ 3 ಚಾಪೆ ತೊಗೊಂಡೋ ಈ ಥರದ್ದು. ನಮ್ಮಮ್ಮ ಒಟ್ಟು 3 ಚಾಪೆ ತೊಗೊಂಡ್ರು ಈ ಥರದ್ದು. ಅಂದರೆ ನಾವು ಮಲಗೋದು ಚಾಪೆ ಮೇಲೆ ಫ್ರೆಂಡ್ಸ್, ಯಾಕೆ ಸುಳ್ಳು ಹೇಳಬೇಕು, ನಾವು ಮಲಗೋದು ಕೂಡ ಈ ಚಾಪೆ ಮೇಲೆ. ನಾವು ಮೇಲ್ಗಡೆ ದಿವಾನ್ ಕಟ್ಟು ಮತ್ತು ಈ ಮಂಚ ಅದರಲ್ಲೆಲ್ಲ ಮಲಗಲ್ಲ, ಇದರಲ್ಲೇ ಮಲಗೋದು. ಇದರಲ್ಲಿ ಮಲಗಿದ್ರೇ ನಮಗೇನೋ ಒಂಥರ ಸಮಾಧಾನ. ನಮ್ಮ ಮನೇಲಿ ಎಲ್ಲರೂ ಚಾಪೆ ಮೇಲೆ ಮಲಗೋದು. ಮತ್ತು ಕಾಫಿ ರೆಡಿ ಆಯಿತು. ನಾನು ಇಲ್ಲಿ ಕಾಫಿ ಕುಡಿತಾ ಕೂತಿದ್ದೀನಿ. ಅಂದರೆ ಏನೋ ಮಾತಾಡ್ತಾಯಿದ್ದೀನಿ ನನ್ನ ಮಗಳ ಜೊತೆ ಮಾತಾಡ್ತಾಯಿದ್ದೀನಿ, ವೀಡಿಯೋ ಅಲ್ಲೂ ಮಾತಾಡ್ತಾಯಿದ್ದೀನಿ ನಾನು.
ಏನೋ ಕಷ್ಟ ಸುಖ ಮಾತಾಡಿಕೊಂಡು ಕಾಫಿ ಕುಡಿತಾ ಇದೆ. ನಮ್ಮ ಅಮ್ಮ ಅಂತಾಯಿತು ಟೈಮ್ ಆಯಿತು ಹೋಗಿ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.